ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ಏಕಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ 12 ಕೋಟಿ ಮೌಲ್ಯದ 48 ಕೆಜಿ ಡ್ರಗ್ಸ್ ವಶಕ್ಕೆ. ಶುಂಠಿ ತೋಟದೊಳಗೆ ಡ್ರಗ್ಸ್ ಜಾಲ ಬಯಲು ಮಾಡಿದ ಖಾಕಿ ಪಡೆ, ಓರ್ವನ ಬಂಧನ, ಉಳಿದವರು ಪರಾರಿ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ. ಬಿಜೆಪಿ ಕಚೇರಿ ಮುಂದೆ ರೋಡ್ ಶೋ ಮಾಡಿ ಪ್ರದೀಪ್ ಈಶ್ವರ್ ಹೈಡ್ರಾಮಾ. ಪ್ರದೀಪ್ಗೆ ಚಪ್ಪಲಿ ಪೊರಕೆ ತೋರಿಸಿದ ಬಿಜೆಪಿಗರು. ಇಂದಿನಿಂದ ಐಪಿಎಲ್ 19ನೇ ಆವೃತ್ತಿ ಸ್ಟಾರ್ಟ್. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಾರ್ನಿವಲ್. ಆರ್ಸಿಬಿ ಮತ್ತು ಎಸ್ಆರ್ಎಚ್ ಮಧ್ಯೆ ಮೊದಲ ಫೈಟ್. ಮೆಟ್ರೋ ಸೇವೆ ವಿಸ್ತರಣೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಎಂಬ ವದಂತಿಗಳಿಗೆ ತೆರೆಬಿದ್ದಿದೆ. ಮೈಸೂರು ಪೆಟ್ರೋಲಿಯಂ ವ್ಯಾಪಾರಿಗಳ ಒಕ್ಕೂಟವು ಸ್ಪಷ್ಟಪಡಿಸಿರುವಂತೆ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಸಮರ್ಪಕವಾಗಿ ಲಭ್ಯವಿದೆ. ಕೇಂದ್ರ ಸರ್ಕಾರ ಹಾಗೂ ಪೆಟ್ರೋಲಿಯಂ ಮತ್ತು ಪ್ರಕೃತಿ ಅನಿಲ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಂದ ನಿರಂತರ ಪೂರೈಕೆ ನಡೆಯುತ್ತಿದೆ ಎಂದು ತಿಳಿಸಲಾಗಿದೆ. ಯಾವುದೇ ಆತಂಕಕ್ಕೊಳಗಾಗದೆ ಸಾರ್ವಜನಿಕರು ಸಾಮಾನ್ಯ ರೀತಿಯಲ್ಲಿ ಇಂಧನ ಖರೀದಿ ಮಾಡಬೇಕು ಎಂದು ಮನವಿ ಮಾಡಲಾಗಿದೆ. ಅನಾವಶ್ಯಕವಾಗಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಂಗ್ರಹಿಸುವುದು ಕಾನೂನು ಬಾಹಿರವಾಗಿದ್ದು, ಇದು ಅಗ್ನಿ ಅವಘಡಕ್ಕೂ ಕಾರಣವಾಗಬಹುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ವದಂತಿಗಳಿಗೆ ಕಿವಿಗೊಡದೆ ಅವಸರದ ಖರೀದಿಯನ್ನು ತಪ್ಪಿಸಿ ಸಹಕಾರ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈಗ ನಿನ್ನೆ ನಮ್ಮ ಕೇಂದ್ರ ಸರ್ಕಾರನೇ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಇವತ್ತಿಗೆ ಸುಮಾರು 60 ದಿನಗಳಿಗಾಗುವಷ್ಟು, ಅಂದರೆ 2 ತಿಂಗಳಿಗಾಗುವಷ್ಟು ಸ್ಟಾಕ್ ನಮ್ಮಲ್ಲಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವಿವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಶೇಖರಣಾ ವ್ಯವಸ್ಥೆ ನಮಗಿದೆ. ಅಷ್ಟೊಂದು ಸ್ಟೋರೇಜ್ ನಮ್ಮ ಹತ್ರ ಇದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ರಿಫೈನರೀಸು ಭಾಳ ಒಳ್ಳೊಳ್ಳೆ ರಿಫೈನರೀಸ್ ಇದೆ. ಎಲ್ಲ ಕಂಪ್ನಿಗಳು ಕೂಡ ಇವತ್ತು ಆ್ಯಕ್ಟಿವ್ ಆಗಿದ್ದಾವೆ. ಯಾವುದೇ ತೊಂದರೆ ಇಲ್ಲ. ನಾವು ಎಷ್ಟೇ ಕೂಡ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೂ ಕೂಡ ಅದನ್ನು ಅಷ್ಟು ರಿಸರ್ವೈರ್ ನಮ್ಮಲ್ಲಿದೆ. ಮತ್ತು ಈಗಾಗಲೇ ರಷ್ಯಾದಿಂದ ಭಾಳ ದೊಡ್ಡ ಮಟ್ಟದ ಕ್ರೂಡ್ ಕೂಡ ಬರ್ತಾ ಇದೆ. ಯಾವುದು ಇಡೀ ದೇಶದಲ್ಲೇ ಪ್ರಾಬ್ಲಮ್ ಆಗಲ್ಲ. ದಯಮಾಡಿ ನಾನು ನಿಮ್ಮ ಮೂಲಕ ಜನತೆಗೆ ಮನವಿ ಮಾಡೋದು, ಪ್ಯಾನಿಕ್ ಆಗಬೇಡಿ. ಯಾರೋ ಎಲ್ಲೋ ಏನೋ ತೋರಿಸಿದ್ರು, ಇನ್ಯಾರೋ ರೀಲ್ಸ್ ಮಾಡಿದ್ರು ಅಂದ್ಬಿಟ್ಟು ಓಡೋಗಿ ಬಂದು ಶೇಖರಣೆ ಮಾಡ್ಕೊಳ್ಳೋದು ಭಾಳ ಅಪಾಯ. ಜನಗಳಿಗೆ ಗೊತ್ತಾಗಲ್ಲ, ಪ್ರಾಣ ಹೋಗ್ಬಿಡುತ್ತೆ. ಅವರೆಲ್ಲ ಅಕ್ಕಪಕ್ಕದ ಮನೆಗಳ ಪ್ರಾಣಗಳು ಹೊಟ್ಟೋಗ್ಬಿಡ್ತವೆ. ಅದು ಭಾಳ ಕಷ್ಟ ಇದೆ. ದಯಮಾಡಿ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ನ ಶೇಖರಣೆ ಮಾಡಬೇಡಿ. ಅದನ್ನೇನೇ ಇದ್ರೂ ನಮ್ಮ ವಾಹನಗಳಲ್ಲಿ ಇರಬೇಕೇ ಹೊರತು ಅದು ಹೊರಗಡೆ ಇರ್ಕೂಡ್ದು. ಹಾಗಾಗಿ ನಾನು ಮನವಿ ಮಾಡ್ತಾಯಿದ್ದೇನೆ, ಅಗತ್ಯಕ್ಕೆ ಬೇಕಾದದಕ್ಕಿಂತ ಜಾಸ್ತಿ ದಾಸ್ತಾನಿದೆ. ಕಂಪ್ನಿಗಳು, ನಮ್ಮ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾಯಿದೆ. ನಮ್ಮ ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇದ್ದಾವೆ. ಏನೂ ತೊಂದರೆ ಇಲ್ಲ. ದಯಮಾಡಿ ಯಾರು ಕೂಡ ಶೇಖರಣೆ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ. ಸುಮ್ಮನೆ 1 ಲೀಟರ್ ತಗೊಳ್ಳೋ ಕಡೆ 50 ಲೀಟರ್ ತಗೊಳ್ಳೋಕೆ ಹೋಗಬೇಡಿ ಅಂತೇಳಿ ನಾನು ನಿಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ದಾಸನಪುರ, ರತ್ನಪುರಿ ಮಾರ್ಗದ ತೋಟದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಹುಣಸೂರು ಪೊಲೀಸರು 48 ಕೆಜಿಯ ಒಟ್ಟು 12 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಇರ್ಫಾನ್ ಎಂಬುವವರಿಗೆ ಸೇರಿದ ತೋಟದಲ್ಲಿ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರೆಂದು ತಿಳಿದುಬಂದಿದ್ದು, ತೋಟದ ಮಾಲೀಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾಳಿ ವೇಳೆ ಕೆಲ ಆರೋಪಿಗಳು ಪರಾರಿಯಾಗಿದ್ದು, ಓರ್ವನನ್ನು ಬಂಧಿಸಲಾಗಿದೆ. ಉಳಿದವರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಶುಂಠಿ ಬೆಳೆಯುವ ನೆಪದಲ್ಲಿ ತೋಟ ಬಾಡಿಗೆಗೆ ಪಡೆದು ಡ್ರಗ್ಸ್ ಸರಬರಾಜು ಮಾಡಲಾಗುತ್ತಿತ್ತು ಎಂಬ ಮಾಹಿತಿ ಹೊರಬಂದಿದೆ. ಮುಂಬೈಯಿಂದ ಮೈಸೂರಿಗೆ ಟ್ರ್ಯಾಕ್ಟರ್ ಹಾಗೂ ಗುಡ್ಸ್ ವಾಹನಗಳ ಮೂಲಕ ಡ್ರಗ್ಸ್ ಸಾಗಾಟವಾಗುತ್ತಿತ್ತು ಎಂದು ತಿಳಿದುಬಂದಿದೆ. ಈ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 48 ಕೆಜಿಯಷ್ಟು ಡ್ರಗ್ಸ್ ಮಟೀರಿಯಲನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಈ ಡ್ರಗ್ಸದ ಒಟ್ಟು ಮೌಲ್ಯ 1 ಕೆಜಿಗೆ, ಈ ಮೆಫಾಡ್ರಾನ್ ಅನ್ನೋದು ಇದೊಂದು ಭಾಳ ಸೀರಿಯಸ್ ಡ್ರಗ್ ಅಂತೇಳಿ ಹೇಳ್ಬೋದು. ಇದು 1 ಕೆಜಿಗೆ 30 ಲಕ್ಷ ಇದ್ರದ್ದು ಮಾರ್ಕೆಟ್ನಲ್ಲಿ ಬೆಲೆ ಅಂತ ಹೇಳ್ತಾರೆ. ಇದು 50 ಗ್ರಾಮ್ ಸಿಕ್ಕರೆ ಇದು ಕಮರ್ಷಿಯಲ್ ಕ್ವಾಂಟಿಟಿ ಅಂಥೇಳಿ ನಿಯಮಗಳಲ್ಲಿದೆ. ಸೊ ಇಂಥ ಒಂದು ಡ್ರಗ್ಗು ಅಷ್ಟೊಂದು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಸುಮಾರು 48 ಕೆಜಿಯಷ್ಟು ಸಿಕ್ಕಿದ್ದು ಒಂದು ಗಮನಾರ್ಹವಾದ ಒಂದು ದಾಳಿ ಅಂತೇಳಿ ಹೇಳ್ಬೋದು. ಇದರ ಅಂದಾಜು ಬೆಲೆ 12 ಕೋಟಿಗೂ ಹೆಚ್ಚು ಬೆಲೆಯ ಒಂದು ಅಕ್ರಮವಾಗಿ ದಾಸ್ತಾನು ಮಾಡಿದ ಡ್ರಗ್ಸ್ ಮಟೀರಿಯಲನ್ನು ನಾವು ಸೀಸ್ ಮಾಡಿದ್ದೀವಿ. ಈ ಒಂದು ದಾಸ್ತಾನು ಮಾಡಲಿಕ್ಕೆ ಸಹಾಯ ಮಾಡಿದಂಥ ಮತ್ತು ಯಾರು ಜಾಗದ ಓನರ್ ಆಗಿದ್ದು ಆ ಒಂದು ಮನೆಯನ್ನು ಈ ಒಂದು ಆರೋಪಿತರಿಗೆ ಕೊಟ್ಟಂಥ ಇನ್ನೊಬ್ಬ ಆರೋಪಿತನ ಸಹಿತ ನಾವು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಇರುವ ಒಂದು
ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಮುಖ್ಯವಾಗಿ ಏನು ಒಬ್ಬ ಪ್ರಮುಖ ಆರೋಪಿ ನಮ್ಮ ಕಡೆ ಸಿಕ್ಕಿದ್ದ, ಆತನಿಂದ ಹಲವಾರು ಮಾಹಿತಿಯನ್ನು ಕಲೆ ಹಾಕಿದಾಗ ಮುಂಬೈ ಮೂಲದವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ಕಂಡು ಬಂದಿದೆ. ಅವರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ಸಹಿತ ದಸ್ತಗಿರಿ ಮಾಡುವ ಒಂದು ಕೆಲಸ ನಡೀತಾ ಇದೆ. ಈಗ ಹಾಸನ ಜಿಲ್ಲೆಯ ಪ್ರಮುಖ ಸಕಲೇಶಪುರದ ಸುದ್ದಿಗಳು. ಭೈರವೇಶ್ವರ ದೇವಾಲಯದ ಬಳಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವೇಳೆ ನಡೆದ ಹಲ್ಲೆ ಪ್ರಕರಣ ಚರ್ಚೆಗೆ ಗ್ರಾಸವಾಗಿದೆ. ಹಲ್ಲೆಗೆ ಒಳಗಾದ ಚೇತನ್ ನನ್ನನ್ನು ಗಟ್ಟಿಯಾಗಿ ಹಿಡಿದು ಎದೆಗೆ ಒದ್ದರು, ಕಣ್ಣಿಗೆ ಹೊಡೆದರು ಎಂದು ವಿವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ದೂರು ನೀಡಲು ಸಕಲೇಶಪುರ ಪೊಲೀಸ್ ಠಾಣೆಗೆ ಬಂದ ವೇಳೆ ಅಲ್ಲೇ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಕ್ಷಣಿಕವಾಗಿ ಸಂಘರ್ಷದ ವಾತಾವರಣ ನಿರ್ಮಾಣವಾದರೂ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ ಹಾಗೂ ಹಲವರನ್ನು ವಶಕ್ಕೆ ಪಡೆದ ಪೊಲೀಸರು ಜಾಗದಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಬರೋಣ, ಅವ್ರ ಹತ್ರ ಜಗಳ ಮಾಡ್ಕೋಬಾರ್ದು ಅನ್ನೋದು ನಮಗೂ ಇರುತ್ತೆ. ನಾವು ಇನ್ನೊಂದಿನ ಹೋಗಿ ಫೋಟೋಶೂಟ್ ಮಾಡಬೇಕಲ್ಲ, ಜಗಳ ಮಾಡ್ಕೊಂಬಂದ್ರೆ ನಡೆಯಲ್ಲ ಅಂತ ಹೇಳಿ ನಾವೇನು ಮಾಡಿ ನ್ಯೂಟ್ರಲ್ಲೇ ಆಗಿ ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿ ಸುಮ್ಮನಿದ್ವಿ. ಅವಾಗ ಯಾವಾಗ ಲೇಡಿದು ಕೈನ ಎಲ್ಲ ಇದು ಮಾಡಿ ಫೋನಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇದು ಮಾಡಿದಾಗ ನನಗೆ ಅವಾಯ್ಡ್ ಆಗಲಿಲ್ಲ. ನಾನು ಹೇಳಿದೆ, ಸರ್ ಹಂಗೆಲ್ಲ ಲೇಡೀಸ್ ಕೈನ ಮುಡ್ತಾ ಇದ್ದೀರಾ, ಇದು ಮಾಡ್ತಿದ್ದೀರಾ, ಈವನ್ ಅವ್ರಿಗೆಲ್ಲ ತಲೆಗೆಲ್ಲ ಹೊಡೆದ್ಬಿಟ್ಟು ಹೋಗಿದ್ದೀರಾ ನೀವು ಅಂತ ಹೇಳಿದಕ್ಕೆ ನಿನ್ನನ್ನು ಬಿಡಲ್ಲ ಕಣೋ, ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಅಂದರು. ನೀವೇನೋ ಮಾಡೋಕ್ಕಾಗಲ್ಲ ಅಂತ ನಾನು ಕೂಗಾಡಿದೆ. ಯಾಕೆಂದರೆ ಅದು ನನ್ನ ರೈಟ್ಸು, ನಾನು ಮಾತಾಡಲೇಬೇಕಾಗತ್ತೆ. ಅದನ್ನ ಎದುರುಕೊಂಡ್ರೆ ನಾನು ಅಲ್ಲಿ ಅವ್ರು ಏನಾದ್ರು ಮಾಡಬಹುದು. ಅವ್ರು ಏನು ಮಾಡಿದ್ರು, 5 ನಿಮಿಷ ಹೋದ್ರು. ಯಾಕೆಂದ್ರೆ ಅಲ್ಲಿ ಇಬ್ಬರೇ ಇದ್ದಿದ್ದವರು, ನಾವೇನಂತೂ 10-12 ಜನ ಇದ್ವಿ. ಅವರು ನಾವು 10-12 ಜನ ಇದ್ರು ನಾವು ಫೋಟೋಗ್ರಾಫರ್ಸ್ ಸೇರ್ಕೊಂಡು ಅವ್ರಿಗೆ ಮೊದಲು ತಲೆ ಹೊಡೆದಾಗ ನಾವು ಹೊಡಿಬೋದಿತ್ತ. ಒಳ್ಳೆ ಮಾತಲ್ಲಿ ಹೇಳ್ಕೊಳ್ತಿದ್ವಿ ಸರ್, ಅದೆಲ್ಲ ರೆಕಾರ್ಡ್ ಇದೆ ಸರ್, ನನ್ನ ಹತ್ರ ಎಲ್ಲ ರೆಕಾರ್ಡು ತಗೊಂಡಿದ್ದೆ. ನಾನು ಎದುರುಕೊಳ್ಳಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿತ್ತು ಈ ವಿಡಿಯೋ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ 1 hour ಅಂತ. ಹೋಗಿ ಕೆಳಗಡೆಯಿಂದ 10 ಜನ, ಒಂದು 5-6 ಬೈಕು ಮತ್ತೆ ಕಾರಲ್ಲೂ ಬಂದ್ರು, ಆಟೋದಲ್ಲೂ ಬಂದರು. ಸುಮಾರು ಹೊರಗಡೆ ಏನು ಮಾಡಿದ್ರು, ಆಟೋದಲ್ಲಿ ಆ್ಯಕ್ಚುಲಿ ಅವರು ಅವ್ರದ್ದು ಏನೋ ಸಮಥಿಂಗ್ ಐಟಮ್ಸ್ ಇಟ್ಟಿದ್ರು ಅನ್ಸುತ್ತೆ. ನನಗೇನೋ ನಾವೇನಾದ್ರು ಮತ್ತೆ ನಾವು ಕೈ ಮಾಡಿದ್ರೆ ಅವ್ರು ತುಂಬ ಕೈ ಮಾಡ್ತಿದ್ರು. ಇನ್ನು ನಾವು ಯಾವ ಒಬ್ಬರು ನಮ್ಮ ಹುಡುಗರು ಒಬ್ಬರೂ ಕೈ ಮಾಡಲೇ ಇಲ್ಲ. ನಾನಂತೂ ನನಗೆ ಫಸ್ಟ್ ಇಲ್ಲಿಗೆ ಒಬ್ಬ ಹಿಂಗೆ ಕೈ ಹಿಡ್ಕೊಂಡ, ಇನ್ನೊಬ್ಬ ಇಲ್ಲಿಗೆ ಎದೆ ಗೊತ್ತ. ಅವಾಗಲೇ ನಂದು ಫುಲ್ ಬಾಡಿ ಎಲ್ಲ ಡೌನ್ ಆಗೋಗ್ಬಿಟ್ಟು ಇನ್ನೇನು ಮಾಡ್ದೆ, ಇನ್ನೊಬ್ಬ ಏನು ಮಾಡ್ದ, ಒಬ್ಬ ಕೈ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಬ್ಬ ಮುಷ್ಟಿ ಹಿಡ್ಕೊಂಡು ಇಲ್ಲಿ ಕಣ್ಣಿಗೆ ಹೊಡಿತಾ ಇದ್ದಾನೆ. ನನ್ನ ವಿಷನ್ ಹಾಳಾಗ್ಬಿಟ್ಟು ನಾನು ಸ್ಟೋನ್ದು ಇದು ಈ ಪೈನು ಜಾಸ್ತಿ ಇತ್ತು, ಮುಂಚೆಯಿಂದನೂ ನನಗೆ ಪ್ರಾಬ್ಲಮ್ ಇದೆ. ಏನಾದರೂ ಇಲ್ಲಿಗೆ ಏಟಾದ್ರೆ ನಾನು ಅದನ್ನ ತಡ್ಕೊಳಕ್ಕಾಗಲ್ಲ. ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ ವಿರುದ್ಧ ವೈಯಕ್ತಿಕ ತೆಜುವದೆ ಮತ್ತು ಅವಮಾನಕಾರಿ ವರ್ತನೆ ಆರೋಪಿಸಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೀಶ್ ನೇತೃತ್ವದಲ್ಲಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಯಿತು. ಬಳಿಕ ಆಡಳಿತಾಧಿಕಾರಿ ನಿತೀಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಯೋಗೀಶ್ ಹೇಳುವಂತೆ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮನವಿ ಸಲ್ಲಿಸಲು ಕಚೇರಿಗೆ ತೆರಳಿದಾಗ ಕವಿತಾ ಸಾರ್ವಜನಿಕರ ಮುಂದೆ ಏರುಧ್ವನಿಯಲ್ಲಿ ಮಾತನಾಡಿ, ನೀನು ನನ್ನನ್ನು ಕೊಲೆ ಮಾಡಲು ಬಂದಿದ್ದೀಯಾ ಎಂದು ಅವಮಾನಿಸಿದ್ದಾರೆ. ಈ ಘಟನೆಯ ವಿಡಿಯೋ ಸಾಕ್ಷ್ಯ ತಮ್ಮ ಬಳಿ ಇದೆ ಎಂದರು. 18/12/2025 ಪಾಲಿಕೆ ಸಭೆಯಲ್ಲಿ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು.
ಬಳಿಕ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪ ಇದಲ್ಲದೆ ತಮ್ಮ ಮೊಬೈಲ್ ಸ್ಟೇಟಸ್ನಲ್ಲಿ ಅಗಿಲ ಯೋಗಿ ಶುಬ್ಬನಲ್ಲಿ ಕಳ್ಳ ಎಂದು ಉಲ್ಲೇಖಿಸಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಮೊಬೈಲ್ ಸ್ಟೇಟಸ್ನಲ್ಲಿ ಅವಹೇಳನಕಾರಿ ವಿಡಿಯೋ ಹಂಚಿಕೆಯಿಂದ ತಮ್ಮ ಮಾನಹಾನಿಯಾಗಿದೆ ಎಂದು ದೂರಿದ್ದಾರೆ. ಸರ್, ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಿರೋ ಉದ್ದೇಶ ಏನಂದರೆ, ಜೂನಿಯರ್ ಇಂಜಿನಿಯರ್ ಕವಿತಾ ಅವರು ಸರ್ಕಾರಿ ಕಾರಲ್ಲಿ ಅಧ್ಯಕ್ಷರು ಉಪಯೋಗಿಸುವಂಥ ಕಾರಲ್ಲಿ ಇವರು ಅದನ್ನು ಉಪಯೋಗಿಸಂಗೇ ಇಲ್ಲ, ಅಕ್ರಮವಾಗಿ ಅದನ್ನು ಉಪಯೋಗಿಸ್ತಿದ್ರು. ಆ ಕಾರಲ್ಲಿ ಕುಂತ್ಕೊಂಡು ನನ್ನ ಬಗ್ಗೆ ಅಗಿಲ ಯೋಗೀಶ ನಲ್ಲಿ ಕಳ್ಳ, ಅಕ್ರಮವಾಗಿ ನಲ್ಲಿ ಹಾಕ್ಕೊಂಡವನೆ ಅಂತೇಳಿ ಸಾರ್ವಜನಿಕರಿಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯ ಬರೋ ಥರ ನನಗೆ ಅವಮಾನ ಮಾಡೋ ರೀತಿಯ ಅವರು ಸ್ಟೇಟಸಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಅವ್ರ ಸ್ಟೇಟಸಲ್ಲಿ ಒಂದು 2-3 ದಿನ ಪ್ರತಿದಿನ ಹಾಕ್ಕೊಂಡು ಅದರ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನೆಲ್ಲ ಅರಿಬಿಟ್ಟು ನನಗೆ ಅವಮಾನ ಮಾಡೋರೆ. ಮತ್ತು ನನ್ನ ನಲ್ಲಿ ಕಳ್ಳ ಅಂತವರು ಯಾವ ಆಧಾರದ ಮೇಲೆ ಅಂದರು, ನಾನು ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡೋರ ಮೇಲೆ ಈ ಥರ ಒಬ್ಬ ಸರ್ಕಾರಿ ಅಧಿಕಾರಿ ಈ ಥರ ಒಂದು ಸ್ಟೇಟ್ಮೆಂಟ್ ಹಾಕ್ಕೊಂಡು ಅವರಲ್ಲಿ ಮಾಡೋ ಅಂಥದ್ದು ಅದು ಅಕ್ರಮ ಅಲ್ವಾ ಸರ್? ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿ ಮಾಧ್ಯಮದ ಮುಂದೆ ಹೋಗೋಕ್ಕೆ ಅವ್ರಿಗೆ ರೈಟ್ಸ್ ಇದೆಯಾ? ಮಾಧ್ಯಮದ ಮುಂದೆ ಹೋಗಿ ನನ್ನ ಬಗ್ಗೆ ಇಲ್ಲದ ಸಲ್ಲದೆಲ್ಲನೂ ಅಪಪ್ರಚಾರ ಮಾಡಿರ್ತಾರೆ. ಅದಕ್ಕೆ ಇವತ್ತು ನಾವು ಧರಣಿ ಸತ್ಯಾಗ್ರಹ ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ವಿ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ, ಕ್ರಮ ಕೈಗೊಳ್ಳಿ ಅಂತ. ಅವರು ಇವರಿಗೆ ಆಯುಕ್ತ ಹೇಳಿದರು. ಅವರ ಆಯುಕ್ತರು ಡಿ ಸಿ ಅವ್ರಿಗೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಹಾಕಿವ್ರೆ. ಅದಕ್ಕೆ ನಾನಿವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ ಸರ್. ಇನ್ನೂ ಭೇಟಿ ಮಾಡಿಲ್ಲ. ನಾವು ಅವ್ರು ಭೇಟಿ ಮಾಡ್ತಾರೋ ಬಿಡ್ತಾರೋ, ನಾವು ಕಾನೂನು ಪ್ರಕಾರವಾಗಿ ಸಂವಿಧಾನದಲ್ಲಿ ನಮ್ಮ ಹಕ್ಕು, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ, ನಮ್ಮ ಅವಹೇಳನವಾಗಿ ನಮ್ಮ ಬಗ್ಗೆ ಅವರು ಸಾರ್ವಜನಿಕ ಜೀವನದಲ್ಲಿರೋರಿಗೆ ಅವಹೇಳನಕಾರಿಯಾಗಿ ನನ್ನ ಬಗ್ಗೆ ಕಳ್ಳ ಅನ್ನೋ ರೀತಿಯ ಬಿಂಬಿಸವ್ರೆ. ನಾನು ವಿಲನ್ ಅಂತೆ, ಅವರು ಹೀರೋಯಿನ್ ಅಂತೆ, ಈ ಥರದ್ದೆಲ್ಲ ಅವ್ರಿಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನನಗೆ ಅವಮಾನ ಆಗಿರೋದನ್ನ ಖಂಡಿಸಿ ನಾನು ಸತ್ಯಾಗ್ರಹ ಮಾಡ್ತೀನಿ. ಅವ್ರನ್ನ ಅಮಾನತು ಮಾಡಬೇಕು ಸರ್. ಅವ್ರಿಗೆ ಸರ್ಕಾರದ ಕೆಲಸದಲ್ಲಿ ಮುಂದರಿಯ ಅಧಿಕಾರನೇ ಇಲ್ಲ. ಅವ್ರಿಗೆ ರೂಲೇ ಗೊತ್ತಿಲ್ಲ. ಅವರು ಮುನ್ಸಿಪಾಲ್ಟಿ ತಂದೆ ಮನೆ ಆಸ್ತಿ ಅಂತ ಅಂದ್ಕೊಂಡವ್ರೆ. ಅದಲ್ಲ ಅಂತ ನಾವು ಹೇಳೋಕೆ ಹೊರಟಿದ್ವಿ. ನಿಮ್ಮ ಹೋರಾಟ ಅವರ ಅಮಾನತು ಮಾಡಬೇಕು, ಕಾನೂನು ಕ್ರಮ ತಗೊಳ್ಳೇಬೇಕು ಅವ್ರ ಮೇಲೆ. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರಿನ ತಾಲೂಕಿನಲ್ಲಿ ಪ್ರಮುಖ ಇಂದು ಸುದ್ದಿ. ಮಧ್ಯಾಹ್ನ ಸುರಿದ ಭಾರಿ ಗಾಳಿ ಮಳೆ ಹಲವೆಡೆ ಹಾನಿ ಉಂಟು ಮಾಡಿದೆ. ರಭಸವಾದ ಗಾಳಿಗೆ ತೆಂಗು, ಅಡಿಕೆ ಹಾಗೂ ಬಾಳೆ ಗಿಡಗಳು ಧರೆಗುರುಳಿದ್ದು ಕೆಲವೆಡೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಎಂದು ರೈತರು ತಿಳಿಸಿದ್ದಾರೆ. ಪಟ್ಟಣದ ಮಲ್ನಾಡ್ ಕ್ಲಿನಿಕ್ ಸಮೀಪ ತೆಂಗಿನ ಮರ ಬಿದ್ದು ವಿದ್ಯುತ್ ತಂತಿಗಳು ಕಡಿತಗೊಂಡಿದ್ದು ತೆರವು ಕಾರ್ಯ ಮುಂದುವರೆದಿದೆ. ಅದೃಷ್ಟವಶಾತ್ ಮರ ಅಂಗಡಿಗೆ ಬೀಳದಿರುವುದು ಮಾಲೀಕರಿಗೆ ನಿಟ್ಟುಸಿರು ತಂದಿದೆ. ಬೀದರರಹಳ್ಳಿ ಬಳಿ ಕ್ಯಾಂಟೀನ್ ಮೇಲ್ಚಾವಣಿ ಹಾರಿ ಹೋಗಿದೆ. ಆದರೆ ಉತ್ತಮ ಮಳೆಯು ಕಾಫಿ ಹಾಗೂ ಅಡಿಕೆ ತೋಟಗಳಿಗೆ ಲಾಭಕರವಾಗಿದ್ದು ಬಿಸಿಲಿನಿಂದ ಬಳಲಿದ ಜನರಿಗೆ ತಂಪು ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಪಿ ಹೆಸರಿನಲ್ಲಿ ಫೇಸ್ಬುಕ್ ನಕಲಿ ಖಾತೆ ಸೃಷ್ಟಿಯಾಗಿರುವುದು ಪೊಲೀಸರಿಗೆ ತಲೆನೋವಾಗಿಸಿದೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ಹೆಸರಿನಲ್ಲಿ ಕಿಡಿಗೇಡಿಗಳು ಖಾತೆ ತೆರೆಯಲಾಗಿದ್ದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪೋಸ್ಟ್ ಮಾಡಲಾಗುತ್ತಿದೆ ಎಂಬುದು ಬೆಳಕಿಗೆ ಬಂದಿದೆ. ಜಿಲ್ಲೆಗೆ ವರ್ಗಾವಣೆಯಾದ ಬಳಿಕವೇ ಈ ನಕಲಿ ಖಾತೆ ಸೃಷ್ಟಿಯಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ವಿಷಯ ತಿಳಿದ ತಕ್ಷಣ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ ಐಪಿಎಸ್ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದು ನಕಲಿ ಖಾತೆ ಹಿಂದೆ ಇರುವವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಸಾರ್ವಜನಿಕರು ಇಂತಹ ಖಾತೆಗಳಿಗೆ ಮರುಳುಗೊಳ್ಳಬಾರದು ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈಗ ರಾಜ್ಯ ದಾವಣಗೆರೆಯಲ್ಲಿ ಮತ್ತು ಉಪಚುನಾವಣೆ ರಾಷ್ಟ್ರೀಯ ಹಿನ್ನೆಲೆಯಲ್ಲಿ ಸುದ್ದಿಗಳು. ರಾಜಕೀಯ ಕಾವು ಹೆಚ್ಚಾಗಿದೆ. ಬಿಜೆಪಿ ಕಚೇರಿ ಎದುರು ಪ್ರದೀಪ್ ಈಶ್ವರ್ ನಡೆಸಿದ ರೋಡ್ ಶೋ ಹೈಡ್ರಾಮಾಗೆ ಕಾರಣವಾಯಿತು.
ಸಮರ್ಥ್ ಶಾಮನೂರು ಪರ ಪ್ರಚಾರಕ್ಕೆ ಬಂದ ಪ್ರದೀಪ್ ಈಶ್ವರ್ ಕಚೇರಿ ಮುಂದೆ ತೊಡೆತಟ್ಟಿ ಸವಾಲು ಹಾಕಿ ಯತ್ನಾಳ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು. ಇದರಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಹಾಗೂ ಪೊರಕೆ ತೋರಿಸಿ ಪ್ರತಿಭಟನೆ ನಡೆಸಿದರು. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಈ ಘಟನೆ ದಾವಣಗೆರೆ ರಾಜಕೀಯದಲ್ಲಿ ಮತ್ತಷ್ಟು ತೀವ್ರತೆ ತರಿಸಿದ್ದು, ಉಪಚುನಾವಣೆಯ ಹೋರಾಟ ಮತ್ತಷ್ಟು ರೋಚಕವಾಗಿದೆ. ಐಪಿಎಲ್ 19ನೇ ಸೀಸನ್ ಇಂದು ಅದ್ದೂರಿಯಾಗಿ ಆರಂಭವಾಗುತ್ತಿದ್ದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದು ಈ ಆವೃತ್ತಿಯ ಮೊದಲ ಪಂದ್ಯವಾಗಿದ್ದು, ಯಾರು ಗೆಲ್ಲುತ್ತಾರೆ ಎನ್ನುವ ಕುತೂಹಲ ಮನೆ ಮಾಡಿದೆ. ಆರ್ಸಿಬಿಗೆ ತವರಿನಲ್ಲಿ ನಡೆಯುತ್ತಿರುವ ಪಂದ್ಯವಾದ್ದರಿಂದ ಹೆಚ್ಚಿನ ನಿರೀಕ್ಷೆ ಆರ್ಸಿಬಿ ತಂಡದ ಮೇಲೆ ಇದೆ. ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದ್ದು, ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಪಂದ್ಯ ವೀಕ್ಷಣೆಗೆ ಸಾವಿರಾರು ಅಭಿಮಾನಿಗಳು ಸ್ಟೇಡಿಯಂಗೆ ಆಗಮಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆ ಪ್ರಯಾಣ ಸೌಲಭ್ಯಕ್ಕಾಗಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ಬಿಎಂಆರ್ಸಿಎಲ್ ವಿಶೇಷ ವ್ಯವಸ್ಥೆ ಮಾಡಿದೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆಯವರೆಗೆ ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಲಾಗಿದೆ. ಇದರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ನಗರದಲ್ಲಿ ಐಪಿಎಲ್ ಹಂಗಾಮ ಜೋರಾಗಿದ್ದು, ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ 12 ಕೋಟಿ ಮೌಲ್ಯದ 48 ಕೆಜಿ ಡ್ರಗ್ಸ್ ವಶಕ್ಕೆ. ಶುಂಠಿ ತೋಟದೊಳಗೆ ಡ್ರಗ್ಸ್ ಜಾಲ ಬಯಲು ಮಾಡಿದ ಖಾಕಿ ಪಡೆ, ಓರ್ವನ ಬಂಧನ, ಉಳಿದವರು ಪರಾರಿ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಸಿ. ಬಿಜೆಪಿ ಕಚೇರಿ ಮುಂದೆ ರೋಡ್ ಶೋ ಮಾಡಿ ಪ್ರದೀಪ್ ಈಶ್ವರ್ ಹೈಡ್ರಾಮಾ. ಪ್ರದೀಪ್ಗೆ ಚಪ್ಪಲಿ ಪೊರಕೆ ತೋರಿಸಿದ ಬಿಜೆಪಿಗರು. ಇಂದಿನಿಂದ ಐಪಿಎಲ್ 19ನೇ ಆವೃತ್ತಿ ಸ್ಟಾರ್ಟ್. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಾರ್ನಿವಲ್. ಆರ್ಸಿಬಿ ಮತ್ತು ಎಸ್ಆರ್ಎಚ್ ಮಧ್ಯೆ ಮೊದಲ ಫೈಟ್. ಮೆಟ್ರೋ ಸೇವೆ ವಿಸ್ತರಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.